ಮತ್ತು ಅಧ್ಯಾಯ 5ರಲ್ಲಿ ಬ್ಯಾಸ್ಕೆಟ್ ಬಾಲ್ ಆಟದ ಬಗ್ಗೆ ತಿಳ್ಕೊಳ್ಳೋಣ. ಅಧ್ಯಾಯ 5ರಲ್ಲಿ ಬ್ಯಾಸ್ಕೆಟ್ ಬಾಲ್ ಆಟದ ಬಗ್ಗೆ ಇದರಲ್ಲಿ ಕೆಳಗಿನ ಅಂಶಗಳನ್ನು ತಿಳ್ಕೊಳ್ಳೋಣ. ಮೊದಲು ಬ್ಯಾಸ್ಕೆಟ್ ಬಾಲ್ ಆಟದ ಇತಿಹಾಸ, ಬ್ಯಾಸ್ಕೆಟ್ ಬಾಲ್ ಆಟದ ಇತಿಹಾಸ ಹಾಗೂ ಆಟದ ಬೆಳವಣಿಗೆ. ಬ್ಯಾಸ್ಕೆಟ್ ಬಾಲ್ ಆಟದ ಇತಿಹಾಸ ಏನಾಯಿತು, ಆಟದ ಬೆಳವಣಿಗೆ ಹೇಗಾಯಿತು ಎಂಬುದರ ಬಗ್ಗೆ ತಿಳ್ಕೊಳ್ಳೋಣ. ಮತ್ತೆ ಬ್ಯಾಸ್ಕೆಟ್ ಬಾಲ್ ಆಟದ ಅಂಕಣ ಮತ್ತು ಅಳತೆ, ಬ್ಯಾಸ್ಕೆಟ್ ಬಾಲ್ ಆಟದ ಅಂಕಣ ಮತ್ತು ಅಳತೆಗಳು ತಿಳ್ಕೊಳ್ಳೋಣ. ಉದ್ದ ಎಷ್ಟು, ಅಗಲ ಎಷ್ಟು, ಪೋಸ್ಟ್ಗಳು ಎಷ್ಟು, ಆಮೇಲೆ ನೆಕ್ಸ್ಟ್ ಬ್ಯಾಸ್ಕೆಟ್ ಬಾಲ್ ಆಟದಲ್ಲಿ ಬಳಸುವ ಉಪಕರಣಗಳು, ಬ್ಯಾಸ್ಕೆಟ್ ಬಾಲ್ ಆಟದಲ್ಲಿ ಬಳಸುವ ಉಪಕರಣಗಳು ಯಾವ್ಯಾವ ಇರುವುದನ್ನ ತಿಳ್ಕೊಳ್ಳೋದು. ಮತ್ತೆ ಬ್ಯಾಸ್ಕೆಟ್ ಬಾಲ್ ಆಟದ ನಿಯಮಗಳು, ಬ್ಯಾಸ್ಕೆಟ್ ಬಾಲ್ ಆಟದಲ್ಲಿ ಯಾವ್ಯಾವ ನಿಯಮಗಳಿವೆ, ಏನೇನು ನಿಯಮಗಳಿವೆ ಅದರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಇದರಲ್ಲಿ ಪ್ರಸ್ತಾವನೆ, ಬ್ಯಾಸ್ಕೆಟ್ ಬಾಲ್ ಆಟವನ್ನು ಒಳಾಂಗಣ ಹಾಗೂ ಹೊರಾಂಗಣಗಳಲ್ಲಿ ಸಂದರ್ಭಗಳಲ್ಲಿ ಪ್ರತಿಯೊಬ್ಬರು ಆಡಬಹುದು. ಬ್ಯಾಸ್ಕೆಟ್ ಬಾಲ್ ಆಟವನ್ನು ಹೊರಾಂಗಣ ಆಟದಲ್ಲಿ ಆಡಬಹುದು, ಒಳಾಂಗಣ ಆಟದಲ್ಲೂ ಸಹ ಆಡಬಹುದು, ಪ್ರತಿಯೊಬ್ಬರು ಆಡಬಹುದಾಗಿದೆ. ಯಾವುದನ್ನ ಬ್ಯಾಸ್ಕೆಟ್ ಬಾಲ್ ಆಟವನ್ನು ಹೊರಾಂಗಣ ಆಟಗಳಲ್ಲಿ ಮಾಡಬಹುದು, ಒಳಾಂಗಣ ಆಟದಲ್ಲಿ ಆಡಬಹುದು. ಬ್ಯಾಸ್ಕೆಟ್ ಬಾಲ್ ಈ ಕ್ರೀಡೆಯನ್ನು ಸ್ಪರ್ಧಾತ್ಮಕವಾಗಿ ಮಾತ್ರವಲ್ಲದೆ ಮನರಂಜನೆಯಾಗಿಯೂ ಆಡಲಾಗುತ್ತದೆ. ಈ ಬ್ಯಾಸ್ಕೆಟ್ ಬಾಲ್ ಆಟದ ಸ್ಪರ್ಧೆ ಇದು ಸ್ಪರ್ಧಾತ್ಮಕವಲ್ಲದೆ ಮತ್ತು ಮನರಂಜನೆಗಾಗಿಯೂ ಆಡ್ತಾರೆ. ಬರೇ ಸ್ಪರ್ಧಾತ್ಮಕ ಆಟಕ್ಕೆ ಸೀಮಿತವಾಗಿದೆ ಇದು ಬ್ಯಾಸ್ಕೆಟ್ ಬಾಲ್. ಮನರಂಜನೆಗೋಸ್ಕರ ಬ್ಯಾಸ್ಕೆಟ್ ಬಾಲ್ ಆಟವನ್ನು ಆಡಬೇಕು. ಸ್ಪರ್ಧೆಗಾಗಿ ಆಡುವುದಾದರೆ ನಿಯಮಬದ್ಧವಾಗಿ ನಿರ್ದಿಷ್ಟ ಅಂಕಣದಲ್ಲಿ ಆಡುವ ಅನಿವಾರ್ಯತೆ ಇರುತ್ತದೆ. ಸ್ಪರ್ಧೆಗಾಗಿ ಮಾತ್ರ ಆಡುವುದಾದರೆ ಇದಕ್ಕೆ ನಿಯಮಬದ್ಧವಾದ ನಿರ್ದಿಷ್ಟ ಅಂಕಣದಲ್ಲಿ ಆಡುವ ಅನಿವಾರ್ಯತೆ ಇರುತ್ತದೆ. ನಿರ್ದಿಷ್ಟ ಅಂಕಣದಲ್ಲಿ ನಿಯಮಬದ್ಧವಾಗಿ ಆಡಲ್ಪಡುತ್ತದೆ. ಯಾವುದು ಸ್ಪರ್ಧೆಗಾಗಿ ಆಟವನ್ನು ಪ್ರಾರಂಭಿಸಿದರೆ ಇದನ್ನು ನಿಯಮಬದ್ಧವಾಗಿ ನಿರ್ದಿಷ್ಟವಾದ ಅಂಕಣದಲ್ಲಿ ಆಡಬೇಕಾಗುತ್ತದೆ. ಇಲ್ಲದಿದ್ದರೆ ಸೂಕ್ತ ಮಾರ್ಪಾಡುಗಳೊಂದಿಗೆ ಈ ಆಟವನ್ನು ಆಡ್ತಾರೆ. ಇಲ್ಲದಿದ್ದರೆ ಸೂಕ್ತ ಮಾರ್ಪಾಡುಗಳನ್ನು ಮಾಡಿಕೊಂಡು ಈ ಸ್ಪರ್ಧೆಗಳನ್ನ ಆಡ್ತಾರೆ. ಯಾವುದೋ ಬ್ಯಾಸ್ಕೆಟ್ ಬಾಲ್ ಆಟವನ್ನು 5 ಆಟಗಾರರು ಒಳಗೊಂಡ 2 ತಂಡಗಳ ಮಧ್ಯೆ ಆಯತಾಕಾರ ಅಂಕಣದಲ್ಲಿ ಬ್ಯಾಸ್ಕೆಟ್ ಬಾಲ್ ಕ್ರೀಡೆಯನ್ನು ಆಡಲಾಗುತ್ತದೆ. ನೋಡಿ, 5 ಜನ ಆಟಗಾರರು ಒಂದು ತಂಡದಲ್ಲಿ 5 ಜನ ಆಟಗಾರರಿರ್ತಾರೆ. ಇದನ್ನು 2 ತಂಡಗಳ ಮಧ್ಯೆ 2 ತಂಡಗಳು 5 ಜನ, ಒಂದು ತಂಡದಲ್ಲಿ 5 ಜನ, ಇನ್ನೊಂದು ತಂಡದಲ್ಲಿ 5 ಜನ ತಂಡಗಳ ಮಧ್ಯೆ ಆಯತಾಕಾರದ ಅಂಕಣದಲ್ಲಿ ಬ್ಯಾಸ್ಕೆಟ್ ಬಾಲ್ ಕ್ರೀಡೆಯನ್ನು ಆಡಲಾಗುತ್ತದೆ. ಆಯತಾಕಾರದ ಅಂಕಣದಲ್ಲಿ ಬ್ಯಾಸ್ಕೆಟ್ ಬಾಲ್ ಕ್ರೀಡೆಯನ್ನು ಆಡಲಾಗುತ್ತದೆ. ಎಷ್ಟು ಜನ? 5 ಜನ. ಒಂದು ತಂಡದಲ್ಲಿ 5 ಜನ ಇರ್ತಾರೆ. ಈ ಕಡೆ 5 ಜನ, ಈ ಕಡೆ 5 ಜನ. ಆಯತಾಕಾರದ ಅಂಕಣದಲ್ಲಿ ಆಡಬಹುದಾಗಿದೆ. ನಿರ್ದಿಷ್ಟ ನಿಯಮವನ್ನು ಪಾಲಿಸುವುದರೊಂದಿಗೆ ಗಾಳಿ ತುಂಬಿದ ಚೆಂಡನ್ನು ನೆಲಕ್ಕೆ ಸಮಾನಾಂತರವಾಗಿ 3.05 ಮೀಟರ್ ಎತ್ತರದಲ್ಲಿ ನಿಂತಿರುವ ಬಿಂದಿನೊಳಗೆ ಹಾಕುವುದು ಈ ಕ್ರೀಡೆಯ ಉದ್ದೇಶವಾಗಿರುತ್ತದೆ. ನೋಡಿ, ಗಾಳಿ ತುಂಬಿದ ಚೆಂಡು, ಈ ಗಾಳಿ ತುಂಬಿದ ಮೊದಲು ನಾವು ಗಾಳಿ ಹೊಡೆದಿರುವ ಚೆಂಡನ್ನು ನೆಲಕ್ಕೆ ಸಮಾನಾಂತರವಾಗಿ ಈ ನೆಲ ಇದೆಯಲ್ಲ, ಇದಕ್ಕೆ ಸಮಾನಾಂತರವಾಗಿ 3.5 ಮೀಟರ್ ಇಲ್ಲಿಂದ ನೆಲದಿಂದ 3.05 ಮೀಟರ್ ಅಡಿ ಎತ್ತರದಲ್ಲಿ ನಿಂತಿರುವ ಬಿಂದಿನೊಳಗೆ 3.05 ಮೀಟರ್ ಅಡಿ ಎತ್ತರದಲ್ಲಿ ನಿಂತಿರುವ ರಿಂಗಿನೊಳಗೆ ಹಾಕುವುದು ಈ ಕ್ರೀಡೆಯ ಉದ್ದೇಶವಾಗಿದೆ. ಬಿಂದಿನೊಳಗೆ ಹಾಕುವುದು ಈ ಕ್ರೀಡೆಯ ಉದ್ದೇಶವಾಗಿದೆ. ಬ್ಯಾಸ್ಕೆಟ್ ಬಾಲ್ ಬಿಂದಿನೊಳಗೆ ಹಾಕಬಹುದು ಉದ್ದೇಶವಾಗಿದೆ. ಶೂಟಿಂಗ್, ಪಾಸಿಂಗ್, ಡ್ರಿಬ್ಲಿಂಗ್ ಹಾಗೂ ರಿಬೌಂಡಿಂಗ್ ತಂತ್ರಗಳನ್ನು ಆಕ್ರಮಣಕಾರಿ ಹಾಗೂ ರಕ್ಷಣಾತ್ಮಕ ಸನ್ನಿವೇಶಗಳಲ್ಲಿ ಬಳಸಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಲು ತಂಡಗಳು ಗಮನಿಸುತ್ತವೆ. ಯಾವ್ಯಾವ ತಂತ್ರಗಳು ನೋಡಿದೆ ವಿದ್ಯಾರ್ಥಿಗಳೇ?
ಶೂಟಿಂಗ್ ಗೊತ್ತಾಯ್ತಾ, ಶೂಟ್ ಮಾಡೋದು ಎಸೆ ಜೋರಾಗಿ, ಮತ್ತೆ ಪಾಸಿಂಗ್ ಪಾಸ್ ಮಾಡೋದು, ಒಬ್ಬರಿಗೊಬ್ಬರು ಪಾಸ್ ಮಾಡೋದು ಗೊತ್ತಾಯ್ತಾ, ಪಾಸಿಂಗ್ ಮಾಡೋದು, ಮತ್ತೆ ಡ್ರಿಬ್ಲಿಂಗ್ ಡ್ರಿಬ್ಲಿಂಗ್ ಮಾಡ್ಕೊಂಡು ಹೋಗೋದು ಗೊತ್ತಾಯ್ತಾ, ಡ್ರಿಬ್ಲಿಂಗ್ ಹಾಗೂ ರಿಬೌಂಡಿಂಗ್ ರಿಬೌಂಡಿಂಗ್ ಮಾಡ್ಕೊಳ್ಳೋದು ಹೋಯ್ತಾ, ಒಬ್ಬರಿಂದ ಒಬ್ಬರಿಗೆ ರಿಬೌಂಡಿಂಗ್ ಮಾಡ್ಕೊಳ್ಳೋದು. ಇಂಥ ತಂತ್ರಗಳನ್ನು ಆಕ್ರಮಣಕಾರಿ ಹಾಗೂ ರಕ್ಷಣಾತ್ಮಕ ಸನ್ನಿವೇಶಗಳಲ್ಲಿ ಬಳಸಿ, ಇಂಥ ತಂತ್ರಗಳನ್ನು ಆಕ್ರಮಣಕಾರಿ ಹಾಗೂ ರಕ್ಷಣಾತ್ಮಕ ಸನ್ನಿವೇಶಗಳಲ್ಲಿ ರಕ್ಷಣೆ ಪಡೆದುಕೊಳ್ಳುವಂತಹ ಸನ್ನಿವೇಶಗಳಲ್ಲಿ ಬಳಸಿ ಅತಿ ಹೆಚ್ಚು ಅಂಕಗಳನ್ನು ಗಳಿಸಲು ತಂಡಗಳು ಹವಣಿಸುತ್ತವೆ. ಹಾಗೂ ಈ ಅತಿ ಹೆಚ್ಚು ಅಂಕಗಳನ್ನು ಪಡೆದುಕೊಳ್ಳಲು ಎರಡೂ ತಂಡಗಳು ಹವಣಿಸುತ್ತವೆ. ಪ್ರಯತ್ನ ಮಾಡಬಹುದು. ಇದರ ಇತಿಹಾಸ ಬ್ಯಾಸ್ಕೆಟ್ ಬಾಲ್ಗಳ ಇತಿಹಾಸ ಏನಪ್ಪ ಇತಿಹಾಸ ಅಂದ್ರೆ ಇತಿಹಾಸ ಈ ಕ್ರೀಡೆಯನ್ನು ಅಮೆರಿಕದ ಸ್ಪ್ರಿಂಗ್ ಫೀಲ್ಡ್ನಲ್ಲಿನ YMCA ತರಬೇತಿ ಶಾಲೆಯ ಶಿಕ್ಷಕರಾದ ಡಾಕ್ಟರ್ ಜೇಮ್ಸ್ ನೈಸ್ಮಿತ್ ಅವರು 1891ರಲ್ಲಿ ಕಂಡುಹಿಡಿದರು. ನೋಡಿ, ಈ ಆಟವನ್ನು ಡಾಕ್ಟರ್ ಜೇಮ್ಸ್ ನೈಸ್ಮಿತ್ ಅವರು ಎಷ್ಟರಲ್ಲಿ 1891ರಲ್ಲಿ ಈ ಆಟವನ್ನು ಕಂಡುಹಿಡಿದರು. ಈ ಕ್ರೀಡೆಯನ್ನು ಅಮೆರಿಕದ ಸ್ಪ್ರಿಂಗ್ ಫೀಲ್ಡ್ನಲ್ಲಿನ YMCA ಅಮೆರಿಕದಲ್ಲಿನ ಸ್ಪ್ರಿಂಗ್ ಫೀಲ್ಡ್ನಲ್ಲಿನ YMCA ತರಬೇತಿ ಶಾಲೆಯ ಶಿಕ್ಷಕರಾದ ಡಾಕ್ಟರ್ ಜೇಮ್ಸ್ ನೈಸ್ಮಿತ್ ಅವರು 1891ರಲ್ಲಿ ಈ ಆಟವನ್ನು ಕಂಡುಹಿಡಿದರು. ಎಷ್ಟಪ್ಪ ಅಂತಂದ್ರೆ ತರಬೇತಿಯ ಶಾಲೆಯ ಶಿಕ್ಷಕರಾದ ನೈಸ್ಮಿತ್ ಅವರು 1891ರಲ್ಲಿ ಈ ಬ್ಯಾಸ್ಕೆಟ್ ಬಾಲ್ ಆಟವನ್ನು ಕಂಡುಹಿಡಿದರು. ಅದೇ ತರಬೇತಿ ಶಾಲೆಯ ದೈಹಿಕ ಶಿಕ್ಷಣ ವಿಭಾಗದ ನಿರ್ದೇಶಕರಾದ ಡಾಕ್ಟರ್ ಲೂಥರ್ ಗೋಲಿಕರ್ ಅವರು ಲೂಥರ್ ಗೋಲಿಕರ್ ಅವರು ನಿರ್ದೇಶನಕ್ಕೆ ಪ್ರತಿಕ್ರಿಯೆಯಾಗಿ ಈ ಕ್ರೀಡೆಯನ್ನು ರೂಪಿಸಲಾಯಿತು. ಅವರ ನಿರ್ದೇಶನದಂತೆ ಈ ಆಟವನ್ನು ಪ್ರತಿಕ್ರಿಯಿಸಿದರು. ನಿರ್ದೇಶನಕ್ಕೆ ಪ್ರತಿಕ್ರಿಯೆಯಾಗಿ ಈ ಕ್ರೀಡೆಯನ್ನು ರೂಪಿಸಲಾಯಿತು. ತೀವ್ರವಾದ ಚಳಿಗಾಲದಲ್ಲಿ ಫುಟ್ಬಾಲ್ ಕ್ರೀಡೆಯಂತಿರುವ ಒಳಾಂಗಣ ಕ್ರೀಡೆಯನ್ನು ರೂಪಿಸಿ ತರಬೇತಿ ಶಾಲೆಯ ವಿದ್ಯಾರ್ಥಿಗಳ ದೈಹಿಕ ಕ್ಷಮತೆಯನ್ನು ಕಾಪಾಡುವುದು ಅವರ ಉದ್ದೇಶವಾಗಿತ್ತು. ನೋಡಿ ಏನಪ್ಪ, ತೀವ್ರವಾದ ಚಳಿಗಾಲದಲ್ಲಿ, ಇಂಥ ಕಾಲದಲ್ಲಿ, ಈ ಚಳಿಗಾಲ ಈ ನವೆಂಬರ್ ಡಿಸೆಂಬರಲ್ಲಿ ಫುಲ್ಲು ಚಳಿಗಾಲ ಇರುತ್ತೆ. ಫುಟ್ಬಾಲ್ ಕ್ರೀಡೆಯಂತಿರುವ ಈ ಆಟವನ್ನು ಒಳಾಂಗಣ ಕ್ರೀಡೆಯನ್ನು ರೂಪಿಸಿ ತರಬೇತಿ ಶಾಲೆಯ ವಿದ್ಯಾರ್ಥಿಗಳ ತರಬೇತಿ ಪಡೆದುಕೊಂಡಿರ್ತಕ್ಕಂಥ ವಿದ್ಯಾರ್ಥಿಗಳ ದೈಹಿಕ ಕ್ಷಮತೆಯನ್ನು ಕಾಪಾಡುವುದು, ನಮ್ಮ ದೇಹದ ದೈಹಿಕ ಕ್ಷಮತೆಯನ್ನು ಕಾಪಾಡುವುದು ಇದು ಅವರ ಉದ್ದೇಶವಾಗಿತ್ತು. ಯಾವ ಉದ್ದೇಶ? ಡಾಕ್ಟರ್ ಲೂಥರ್ ಗೋಲಿಕರ್ ಅವರವರ ಉದ್ದೇಶವಾಗಿತ್ತು. ದೈಹಿಕ ತರಬೇತಿ ವಿದ್ಯಾರ್ಥಿಗಳಿಗೆ ದೈಹಿಕ ಕ್ಷಮತೆಯನ್ನು ಕಾಪಾಡುವುದು ಅವರ ಉದ್ದೇಶವಾಗಿತ್ತು. ಗೋಡೆಗಳಿಂದ ಕೂಡಿದ ವ್ಯಾಯಾಮ ಮಂದಿರವನ್ನು ಗಮನದಲ್ಲಿಟ್ಟುಕೊಂಡು ನೈಸ್ಮಿತ್ ಅವರು ಬ್ಯಾಸ್ಕೆಟ್ ಬಾಲ್ ಕ್ರೀಡೆಯ ಮೂಲಭೂತ ನಿಯಮಗಳನ್ನು ಬರೆದರು. ನೋಡಿ, ಗೋಡೆಗಳಿಂದ ಕೂಡಿದ ಗೋಡೆಗಳಿಂದ ಕೂಡಿದ ವ್ಯಾಯಾಮ ಮಂದಿರವನ್ನು ಮನಸ್ಸಿನಲ್ಲಿಟ್ಟುಕೊಂಡು ನೈಸ್ಮಿತ್ ಅವರು ಬ್ಯಾಸ್ಕೆಟ್ ಬಾಲ್ ಕ್ರೀಡೆಯ ಮೂಲಭೂತ ನಿಯಮಗಳನ್ನು ಬರೆದರು. ಬ್ಯಾಸ್ಕೆಟ್ ಬಾಲ್ನ ಮೂಲಭೂತ ನಿಯಮಗಳನ್ನು
ಹಣ್ಣಿನ ಪುಟ್ಟಿಯನ್ನು ತಳಾಗಿ ಸಮೇತ ಮಳೆ ಹೊಡೆದು ಕೂಡಿಸಿದರು. ತಳಾಗಿ ಸಮೇತ ಮಳೆ ಹೊಡೆದು ಹಣ್ಣಿನ ಪುಟ್ಟಿ ನೋಡಲಿ ಹಣ್ಣು ತುಂಬಲ್ಲ ಪುಟ್ಟಿಗಳು ಬಿದಿರು ನಾವು ಆ ಪುಟ್ಟಿಯನ್ನು ತೆಗೆದುಕೊಂಡು ಮಳೆ ಹೊಡೆದು ಇದಕ್ಕೆ ಹೊತ್ತೋಡಿ ಎತ್ತರಲ್ಲಿ ಹಣ್ಣಿನ ಪುಟ್ಟಿಯನ್ನು ತಳಾಗಿ ಸಮೇತವಾಗಿ ಸಮೇತವಾಗಿ ಮಳೆ ಹೊಡೆದು ಕೂಡಿಸಿದರು. ಇದಕ್ಕೆ ಮಳೆ ಹೊಡೆದು ಕೂಡಿಸಿದೆ ಹಣ್ಣಿನ ಪುಟ್ಟಿಯನ್ನು. 1906ರಲ್ಲಿ ಬುಟ್ಟಿಯ ಬದಲಾಗಿ ಒಂದು ವಿಭಾಗದಾಗಿದೆ ನೋಡಿ. ಈ ಹಣ್ಣಿನ ಬುಟ್ಟಿಯ ಬದಲಾಗಿ 1906ರಲ್ಲಿ ಒಂದು ವಿಭಾಗದ ಅಲೆಗಿದೆ. ಇದಕ್ಕೆ ಒಂದು ವಿಭಾಗದ ಅಲೆಗಿದೆ ಇದಕ್ಕೆ ನೋಡಿ. ಇಲ್ಲಿ ನೋಡಿ ಹಿಂಭಾಗದ ಅಲೆಗಿದೆ. ಬ್ಯಾಕ್ ಬೋರ್ಡ್ ಜೋಡಿಸಲಾದ ಲೋಹದ ಉಕ್ಸಿಗೆ ಬದಲಾಯಿಸಲಾಯಿತು. ಜೋಡಿಸಲಾದ ಲೋಹದ ಉಕ್ಸಿಗೆ ಬದಲಾಯಿಸಲಾಯಿತು. ಇದರಿಂದ ಪ್ರತಿ ಬಾರಿ ಬುದ್ಧಿಯೊಳಗೆ ಚೈತನ್ಯ ಹಾಕಿ ಅಂಕು ಕಳಿಸಿದಾಗ ಇದನ್ನು ಹೊರ ತೆಗೆಯುವ ಕೆಲಸ ತಪ್ಪಿದಂತಾಯಿತು. ಮೊದಲು ಪುಟ್ಟಿ ಬಿದಿರು ಪುಟ್ಟಿಯನ್ನು ಹಣ್ಣಿನ ಪುಟ್ಟಿಯನ್ನು ಜೋಡಿಸಲಾಯಿತು. ಅದೆಲ್ಲ ಬಾಲಕಗಳು ಆಗಿದೆ, ಅದೆಲ್ಲ ತೆಗೆದುಕೊಳ್ಳುತ್ತೆ. ಅದರಿಂದ ಏನ್ ಮಾಡ್ರಪ್ಪ ಅಂತಂದ್ರೆ ಪ್ರತಿ ಬಾರಿ ಬುದ್ಧಿಯೊಳಗೆ ಚೈತನ್ಯ ಹಾಕಿ ಅಂಕು ಕಳಿಸಿದಾಗ ಇದನ್ನು ಹೊರ ತೆಗೆಯುವ ಕೆಲಸ ತಪ್ಪಿದಂತಾಯಿತು. ಈ ಕೆಲಸ ತಪ್ಪಿದಂತ ಬಾಲನ ಬುದ್ಧಿಯೊಳಗೆ ಹಾಕಿದ್ರು ಅದೆಲ್ಲ ತಪ್ಪಬೇಕಾಯಿತು. ಮುಂದೆ ಏನ್ ಮಾಡ್ರಪ್ಪ ಅಂತಂದ್ರೆ ಕಾಲಕ್ರಮೇಣ ಹಲವಾರು ಬದಲಾವಣೆಗಳನ್ನು ಮಾಡುತ್ತಾ ಸದ್ಯಕ್ಕಿರುವ ಹಾಗೂ ನೆಟ್ಟನ್ನು ಬಳಸಿ ಚೆಂಡು ಸಲೀಸಾಗಿ ಉಳಿಸುವಂತೆ ಮಾಡಿದರು. ಕಾಲಕ್ರಮೇಣ ನಂತರ ಬದಲಾವಣೆಗಳನ್ನು ಮಾಡುತ್ತಾ ಸದ್ಯಕ್ಕಿರುವ ರಿಂಗ್ ಹಾಗೂ ನೆಟ್ಟನ್ನು ಬಳಸಿ ಒಂದು ರಿಂಗ್ ಮಾಡಿಬಿಟ್ಟು ಇದು ರಿಂಗು, ಇದು ನೆಟ್ಟನ್ನು ಬಳಸಿ ರಿಂಗಿಗೆ ನೆಟ್ಟನ್ನು ಬಳಸಿ ಆಯ್ತಾ. ಇದು ರಿಂಗಿದು ಈ ರಿಂಗಿಗೆ ಒಂದು ನೆಟ್ಟನ್ನು ಕಟ್ಟಿ ಬಳಸಿ ಜೋಡಿಸ್ಬಿಟ್ಟು ಚೆಂಡು ಸಲೀಸಾಗಿ ಉಳಿಸುವಂತೆ ಇಲ್ಲಿ ಕೆಳಗಡೆ ಚೆಂಡು ಸಲೀಸಾಗಿ ಹೊರಗೆ ಬರುವಂತೆ ಇದರೊಳಗೆ ಈ ಹಾಕಿದ ಬಾಲ ಇದರೊಳಗೆ ಸೀದಾ ಹೊರಗೆ ಬರುವಂತೆ ಸಲೀಸಾಗಿ ಸುಟ್ಟು ಮಾಡಿಬಿಡ್ತಾನೆ ಇಲ್ಲಿ ಇದಕ್ಕೆ. ಆದರೆ ಪ್ರಾರಂಭದಲ್ಲಿ ಅಂಕ ಗಳಿಸಲು ಒಂದು ಫುಟ್ಬಾಲ್ ಅನ್ನು ಬಳಸಲಾಗಿತ್ತು. ಅಂಕಗಳನ್ನು ಗಳಿಸಲು ಒಂದು ಫುಟ್ಬಾಲ್ ಅನ್ನು ಬಳಸಲಾಗಿತ್ತು. ಅಂಕಗಳನ್ನು ಗಳಿಸಲು ಫುಟ್ಬಾಲ್ ಅನ್ನು ಬಳಸ್ತಾ ಇತ್ತು. ಆದರೆ ಕ್ರಮೇಣ ಕಿತ್ತಳೆ ಬಣ್ಣದ ಚೆಂಡಿನ ಆವಿಷ್ಕಾರವಾಗಿ ಎಲ್ಲ ಆಟಗಾರರಿಗೆ ಸ್ಪಷ್ಟವಾಗಿ ಕಾಣುವಂತೆ ಆಯಿತು. ಕ್ರಮೇಣ ಆಮೇಲೆ ಮಾಡಿದಪ್ಪ ಅಂತಂದ್ರೆ ಫುಟ್ಬಾಲ್ ಅನ್ನು ಬಿಟ್ಟರು. ಫುಟ್ಬಾಲ್ ಅನ್ನು ಬಿಟ್ಟು ಕಿತ್ತಳೆ ಬಣ್ಣದ ಆ ಬಣ್ಣದ ಚೆಂಡಿನ ಆವಿಷ್ಕಾರವಾಗಿ ಎಲ್ಲ ಆಟಗಾರರಿಗೆ ಸ್ಪಷ್ಟವಾಗಿ ಕಾಣುವಂತೆ ಆಯಿತು. ಎಲ್ಲ ಆಟಗಾರರಿಗೆ ಈ ಚೆಂಡು ಕಾಣುವಂತೆ ಆಯಿತು. ಯಾಕೆಂದ್ರೆ ಕಿತ್ತಳೆ ಹಣ್ಣಿನ ಬಣ್ಣ ಇರ್ತಾರೆ, ಈ ಬಾಲ್ ಕಿತ್ತಳೆ ಹಣ್ಣಿನ ಬಣ್ಣ ಅದರಿಂದ ಎಲ್ಲ ಆಟಗಾರರಿಗೆ ಈ ಬಾಲ್ ಮಾಡ್ತಾ ಇತ್ತು. ಮೊದಲು ಫುಟ್ಬಾಲ್ ಬಳಸ್ತಾ ಇದ್ರು, ನಂತರ ಕಿತ್ತಳೆ ಹಣ್ಣಿನ ಆವಿಷ್ಕಾರ ಮಾಡುವಂತ ಬಾಲ್ ಅನ್ನ ಬಳಸಿದ್ರು. ಇದು ಎಲ್ಲ ಆಟಗಾರರಿಗೂ ಸಹ ಕಾಣ್ತಾ ಇತ್ತು. ಅತಿ ಹೆಚ್ಚು ಅಂಕ ಗಳಿಸಿದ ತಂಡವು ವಿಜಯಶಾಲಿ ಎಂದು ಪರಿಗಣಿಸಲಾಗುತ್ತಿತ್ತು. ಯಾರು ಅತಿ ಹೆಚ್ಚು ಅಂಕಗಳನ್ನು ಪಡ್ಕೊಂತ ಇದ್ರ ಆ ತಂಡವನ್ನ ಜಯಶಾಲಿ ಎಂದು ಘೋಷಣೆ ಮಾಡ್ತಾರೆ. ಯಾವ ತಂಡ ಅತಿ ಹೆಚ್ಚು ಅಂಕಗಳನ್ನು ಪಡ್ಕೊಂಡಿರ್ತ ಆ ತಂಡವನ್ನು ಜಯಶಾಲಿ ತಂಡ ಎಂದು ಘೋಷಣೆ ಮಾಡಲಾಗುತ್ತೆ. ನೈಸ್ಮಿತ್ ರವರು ತಾವು ಆವಿಷ್ಕಾರಗೊಳಿಸಿರುವ
ಆಟದ ಯಶಸ್ಸಿನ ಬಗ್ಗೆ ಪ್ರಾರಂಭದಲ್ಲಿ ಅನುಮಾನ ವ್ಯಕ್ತಪಡಿಸಿದರು. ನೋಡಿ, ಮತ್ತು ಇದರಲ್ಲಿ ಅನುಮಾನ ವ್ಯಕ್ತಪಡಿಸಿದ ಯಾರು? ಡಾಕ್ಟರ್ ನೈಸ್ಮಿತ್ ಅವರು, ಜೇಮ್ಸ್ ನೈಸ್ಮಿತ್ ಅವರು ಆವಿಷ್ಕಾರಗೊಳಿಸಿರುವ ಈ ಆಟವನ್ನು ಮಾಡಿರುವ ಆಟದ ಯಶಸ್ಸಿನ ಬಗ್ಗೆ ಪ್ರಾರಂಭದಲ್ಲಿ ಅನುಮಾನ ವ್ಯಕ್ತಪಡಿಸಿದ್ದರು. ಯಾಕೆ ಹೀಗೆ ಯಾವ ಟೈಪ್ ಮಾಡಬೇಕು, ಏನು ಯಾವ ರೀತಿ ಮಾಡಬೇಕು ಎಂಬುದರ ಬಗ್ಗೆ ಅನುಮಾನ ವ್ಯಕ್ತಪಡಿಸಿದರು. ಈ ಕ್ರೀಡೆಗೆ ಬ್ಯಾಸ್ಕೆಟ್ ಬಾಲ್ ಎಂದು ಹೆಸರಿಸಿದರು. ಈ ಕ್ರೀಡೆಗೆ ಬ್ಯಾಸ್ಕೆಟ್ ಬಾಲ್ ಎಂದು ಹೆಸರು ಬಂತು. ಈ ಆಟಕ್ಕೆ ಏನು ಹೆಸರು ಬರಬೇಕು, ಯಾವ ರೀತಿ ಅನುಮಾನ ವ್ಯಕ್ತಪಡಿಸಿದ್ರು. ಈ ಆಟಕ್ಕೆ ಬ್ಯಾಸ್ಕೆಟ್ ಬಾಲ್ ಎಂದು ಹೆಸರಿದೆ. ಪ್ರಥಮ ಬಾರಿ ಅಧಿಕೃತವಾಗಿ ಪಂದ್ಯಾಟವನ್ನು ಪ್ರಥಮ ಬಾರಿಗೆ ಅಧಿಕೃತವಾಗಿ ಈ ಪಂದ್ಯಾಟವನ್ನು 1892ರಲ್ಲಿ YMCA ವ್ಯಾಯಾಮ ಮಂದಿರದಲ್ಲಿ ಆಡಲಾಯಿತು. ಪ್ರಥಮ ಬಾರಿ ಅಧಿಕೃತವಾಗಿ ಪಂದ್ಯಾಟವನ್ನು 1892ರಲ್ಲಿ YMCA ವ್ಯಾಯಾಮ ಮಂದಿರದಲ್ಲಿ ಆಡಲಾಯಿತು. 9 ಆಟಗಾರರು, ಮೊದಲು 5 ಜನ ಆಟಗಾರರು, ಈಗ 9 ಜನ ಆಟಗಾರರು. ಒಂದು ತಂಡದಲ್ಲಿ 9 ಜನ ಆಟಗಾರರು. ಆಟಗಾರರು ಒಳಗೊಂಡ 2 ತಂಡಗಳ ನಡುವೆ ಅಂದಿನ ನಿಯಮಗಳನ್ನು ಅನುಸರಿಸಿ ನಡೆದ ಈ ಪಂದ್ಯಾಟವನ್ನು 1-0 ಅಂಕಗಳಲ್ಲಿ ಕೊನೆಗೊಂಡಿತು. ಅಂಕ ಗಳಿಸಬೇಕಾದರೆ 25 ಅಡಿ ದೂರದಿಂದ ಚೆಂಡನ್ನು ಪುಟ್ಟಿಯೊಳಗೆ ಹಾಕಬೇಕಾಗಿತ್ತು. ನೋಡಿ, 25 ಅಡಿ ದೂರದ ಈ ಚೆಂಡನ್ನು ಪುಟ್ಟಿಯೊಳಗೆ ಹಾಕಬೇಕಾಗಿತ್ತು. ಅಂಕಗಳನ್ನು ಕೊನೆಗೊಂಡಿತು. ಅಂಕ ಗಳಿಸಬೇಕಾದರೆ 25 ಅಡಿ ದೂರದಿಂದ ಚೆಂಡನ್ನು ಪುಟ್ಟಿಯೊಳಗೆ ಹಾಕಬೇಕಾಗಿತ್ತು. ಅಂದಿನ ಅಂಕಣವು ಪ್ರಸ್ತುತ ಅಂಕಣದ ಅರ್ಧದಷ್ಟು ಮಾತ್ರ ಇತ್ತು. ನೋಡಿ, ಅಂದಿನ ಅಂಕಣವು, ಅವತ್ತಿನ ಅಂಕಣ, ಈ ಬ್ಯಾಸ್ಕೆಟ್ ಬಾಲ್ ಅಂಕಣವು ಪ್ರಸ್ತುತ ಈಗಿನ ಮೊದಲಿನ ಅಂಕಣಕ್ಕಿಂತ ಈಗಿನ ಪ್ರಸ್ತುತ ಅಂಕಣದ ಅರ್ಧದಷ್ಟು. ಇದರಲ್ಲಿ ಅರ್ಧ ಇದೆ ಮೊದಲು. ಈಗ ಪೂರ್ತಿ ಅಂಕಣ ಬ್ಯಾಸ್ಕೆಟ್ ಬಾಲ್ ಅಂಕಣ ಮೊದಲು ಕಾಲಕ್ರಮೇಣ ಪ್ರಸ್ತುತದಲ್ಲಿ ಈಗ ದೊಡ್ಡದಾಗಿದೆ. ಅಂದಿನ ಅಂಕಣವು ಹಿಂದಿನ ಅಂತಂದ್ರೆ ಅವತ್ತಿನ ಅಂಕಣವು ಇದರಲ್ಲಿ ಅರ್ಧ ಇದೆ ಅಷ್ಟೇ, ಅರ್ಧ ಮಾತ್ರ ಇದೆ. ಈಗ ಪ್ರಸ್ತುತ ಅಂಕಣದ ಅರ್ಧದಷ್ಟು ಮಾತ್ರ ಇದೆ. ಪ್ರಥಮವಾಗಿ 1938ರಲ್ಲಿ ಅಮೆರಿಕದ ಆಹ್ವಾನಿತ ಮಹಾವಿದ್ಯಾಲಯಗಳ ರಾಷ್ಟ್ರಮಟ್ಟದ ಪಂದ್ಯಾಟಕ್ಕೆ ಚಾಲನೆ ಸಿಕ್ಕಿತು. ನೋಡಿ, ಇದು ಪ್ರಥಮವಾಗಿ 1938ರಲ್ಲಿ ಅಮೆರಿಕದ ಆಹ್ವಾನಿತ ಮಹಾವಿದ್ಯಾಲಯಗಳ ರಾಷ್ಟ್ರಮಟ್ಟದ ಪಂದ್ಯಾಟಕ್ಕೆ ಚಾಲನೆ ಸಿಕ್ಕಿತು. ನ್ಯಾಷನಲ್ ಕೊಲೆಜಿಯೇಟ್ ಅಥ್ಲೆಟಿಕ್ ಅಸೋಸಿಯೇಷನ್ NCCA, ನ್ಯಾಷನಲ್ ಅಥ್ಲೆಟಿಕ್ ಅಸೋಸಿಯೇಷನ್ ರವರ ಪಂದ್ಯಾವಳಿಗಳು ಆ ಸಮಯದಲ್ಲಿ ಪ್ರಾರಂಭವಾದವು. ನಾವು NCAA, ಯಾವುದು ನ್ಯಾಷನಲ್ ಕೊಲೆಜಿಯೇಟ್ ಅಥ್ಲೆಟಿಕ್ ಅಸೋಸಿಯೇಷನ್ ರವರ ಪಂದ್ಯಾವಳಿಗಳು ಆ ಸಮಯದಲ್ಲಿ ಪ್ರಾರಂಭವಾದವು. ನ್ಯಾಷನಲ್ ಬ್ಯಾಸ್ಕೆಟ್ ಬಾಲ್ ಅಸೋಸಿಯೇಷನ್ NBA ಅಂತಂದ್ರೆ ನ್ಯಾಷನಲ್ ಬ್ಯಾಸ್ಕೆಟ್ ಬಾಲ್ ಅಸೋಸಿಯೇಷನ್, NBA ಅಂದ್ರೆ ನ್ಯಾಷನಲ್ ಬ್ಯಾಸ್ಕೆಟ್ ಬಾಲ್ ಅಸೋಸಿಯೇಷನ್ 1946 ಅಮೆರಿಕದಲ್ಲಿ ರಚನೆಯಾಯಿತು. 1946ರಲ್ಲಿ ಇದು ಯಾವುದು NBA ನ್ಯಾಷನಲ್ ಬ್ಯಾಸ್ಕೆಟ್ ಬಾಲ್ ಅಸೋಸಿಯೇಷನ್ 1946ರಲ್ಲಿ
ಅಮೆರಿಕದಲ್ಲಿ ರಚನೆಯಾಯಿತು. ಬ್ಯಾಸ್ಕೆಟ್ ಬಾಲ್ ಕ್ರೀಡೆಯನ್ನು 1936ರ ಬರ್ಲಿನ್ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಸೇರ್ಪಡಿಸಲಾಯಿತು. ನೋಡಿ, ಇದನ್ನ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಎಷ್ಟರಲ್ಲಿ 1936ರ ಬರ್ಲಿನ್ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ ಸೇರ್ಪಡಿಸಲಾಯಿತು. ಬರ್ಲಿನ್ನಲ್ಲಿ ನಡೆದಂತ ಒಲಿಂಪಿಕ್ ಕ್ರೀಡಾಕೂಟದಲ್ಲಿ 1936ರಲ್ಲಿ ಈ ಬ್ಯಾಸ್ಕೆಟ್ ಬಾಲ್ ಆಟವನ್ನು ಸೇರ್ಪಡೆಗೊಳಿಸಲಾಯಿತು. ಈಗ ಅಂಕಣದ ಪರಿಚಯ. ಫೀಬಾ ಅಂಕಣದ ಪರಿಚಯ. ಅಂಕಣದ ಪರಿಚಯ. ಬ್ಯಾಸ್ಕೆಟ್ ಬಾಲ್ ಅಂಕಣದ ಪರಿಚಯ. ಫೀಬಾ FIBA ಸಂಘಟನೆಯ ಪ್ರಕಾರ ನಿಯಮಬದ್ಧ ಬ್ಯಾಸ್ಕೆಟ್ ಬಾಲ್ ಆಟದ ಅಂಕಣವು ಚಿತ್ರದಲ್ಲಿರುವಂತೆ ಆಯತಾಕಾರದಲ್ಲಿವೆ. ಈ ಅಂಕಣದ ಪ್ರಮುಖ ಗೆರೆಗಳ ಹೆಸರನ್ನು 1.1 ಚಿತ್ರದಲ್ಲಿ ನೀಡಲಾಗಿದೆ. ನೋಡಲ್ಲ, ಚಿತ್ರವನ್ನು ನೋಡಿ. 1.1ರಲ್ಲಿ 5.1ರಲ್ಲಿ ನೋಡಿ, ಫೀಬಾ ಸಂಘಟನೆ ಪ್ರಕಾರ ನಿಯಮಬದ್ಧ ಬ್ಯಾಸ್ಕೆಟ್ ಬಾಲ್ ಆಟದ ಅಂಕಣವು ಚಿತ್ರದಲ್ಲಿರುವಂತೆ ಆಯತಾಕಾರದಲ್ಲಿ ಇರಬೇಕು. ಈ ರೀತಿ ಇರಬೇಕು, ಆಯತಾಕಾರದಲ್ಲಿ ಇರಬೇಕು. ಅಂಕಣದ ಪ್ರಮುಖ ಗೆರೆಗಳ ಹೆಸರನ್ನು 5.1 ಚಿತ್ರದಲ್ಲಿ ನೀಡಲಾಗಿದೆ. 5.1ರಲ್ಲಿ ನೋಡಲಿ. ನೋಡಿದೆ ಚಿತ್ರ ನೋಡಿ ಬರುತ್ತೆ. ಇಲ್ಲಿ ಅಂಕಣ ಆಯತಾಕಾರದಲ್ಲಿ 1.5 ಚಿತ್ರದಲ್ಲಿ ನೀಡಲಾಗಿದೆ. ಬ್ಯಾಸ್ಕೆಟ್ ಬಾಲ್ ಅಂಕಣದ ಎಲ್ಲಾ ಗೆರೆಗಳು 5 ಸೆಂಟಿಮೀಟರ್ ಅಗಲವಿರಬೇಕು. ಇವು ಗೆರೆಗಳು. ಬ್ಯಾಸ್ಕೆಟ್ ಬಾಲ್ ಅಂಕಣದ ಗೆರೆಗಳು 5 ಸೆಂಟಿಮೀಟರ್ ಇರಬೇಕು. ಕರೆಕ್ಟ್ 5 ಸೆಂಟಿಮೀಟರ್ ಇರಬೇಕು. ಆಯತಾಕಾರದಲ್ಲಿ ಇರುವಂತಹ ಗೆರೆಗಳು 5 ಸೆಂಟಿಮೀಟರ್ ಅಗಲವಿರಬೇಕು. ಅಂಕಣದ ಎರಡು ತುದಿಗಳಲ್ಲಿ ರಿಂಗ್ ಹಾಗೂ ನೆಟ್ ಒಳಗೊಂಡ ವಿಭಾಗದ ಅಳತೆಯನ್ನು ಮನೆಯ ಗೆರೆಯಿಂದ 1.20 ಮೀಟರ್ ಒಳಗೆ ಬರುವ ಹಾಗೆ ನೆಟ್ಟಿರಬೇಕು. ನೋಡಿ, ಅಲ್ಲಿಗೆ ಏನೋ ಅಂಕಣದ ಎರಡು ತುದಿಗಳಲ್ಲಿ ರಿಂಗ್ ಹಾಗೂ ನೆಟ್. ಇದು ರಿಂಗ್, ಈ ರೀತಿ ಇದೆಯಲ್ಲ, ರಿಂಗ್ ಹಾಗೂ ನೆಟ್ ಒಳಗೊಂಡ ಹಿಂಭಾಗದ ಹಲಗೆ ಇದೆಯಲ್ಲ, ಹಿಂಭಾಗದ ಹಲಗೆ ಕೊನೆಯ ಗೆರೆಯಿಂದ 1.20 ಮೀಟರ್. ಇಲ್ಲಿ ಕೊನೆಯ ಗೆರೆಯಿಂದ 1.20 ಮೀಟರ್ ಬಿಟ್ಟು ನೆಡಬೇಕಾಗುತ್ತೆ. ನೆಟ್ಟಿರಬೇಕು. ನೆಲದಿಂದ ರಿಂಗು ಮೇಲ್ಭಾಗಕ್ಕೆ 3.5 ಮೀಟರ್ ಎತ್ತರವಿರಬೇಕು. ನೆಲದಿಂದ ರಿಂಗು 3.05 ಮೀಟರ್ ಇರಬೇಕು. ಹಿಂಭಾಗದ ಹಲಗೆ ಹಾಗೂ ಬ್ಯಾಸ್ಕೆಟ್ನ ವಿವರಣೆ ಚಿತ್ರದಲ್ಲಿ ನೀಡಲಾಗಿದೆ. ಹಿಂಭಾಗದ ಹಲಗೆ ಹಾಗೂ ಬ್ಯಾಸ್ಕೆಟ್ನ ವಿವರಣೆಯನ್ನು ಚಿತ್ರದಲ್ಲಿ ನೀಡಲಾಗಿದೆ. ಚಿತ್ರದಲ್ಲಿ ನೋಡಿ, ಇಲ್ಲಿ ಚಿತ್ರದಲ್ಲಿ ವಿವರಣೆಯನ್ನ ನೋಡ್ಕೊಳ್ಳೋಣ. ಸಲಕರಣೆಗಳು ಏನೇನು ಸಲಕರಣೆಗಳಿದ್ದಾವೆ? ಸಲಕರಣೆಗಳ ಪರಿಚಯ. ಏನೇನು ಬೇಕು ಸಲಕರಣೆ ಬ್ಯಾಸ್ಕೆಟ್ ಬಾಲ್ ಪರಿಚಯ ಮಾಡಿಕೊಳ್ಳಿ. ಚೆಂಡು ಗೋಳಾಕಾರವಾಗಿದ್ದು ಚರ್ಮ ಅಥವಾ ರಬ್ಬರಿಂದ ನಿರ್ಮಿಸಲ್ಪಟ್ಟಿರುತ್ತದೆ. ಚೆಂಡು ನೋಡಿ, ಗೋಳಾಕಾರವಾಗಿ ಗುಂಡಾಗಿ ಗೋಳಾಕಾರವಾಗಿ ಚರ್ಮ ಅಥವಾ
ಚರ್ಮ ಅಥವಾ ರಬ್ಬರಿನಿಂದ ನಿರ್ಮಿಸಲ್ಪಟ್ಟಿರುತ್ತದೆ. ಇದನ್ನ ಚರ್ಮ ಅಥವಾ ರಬ್ಬರಿನಿಂದ ನಿರ್ಮಿಸಲ್ಪಟ್ಟಿರುತ್ತದೆ. ಚೆಂಡಿನೊಳಗೆ ಗಾಳಿಯ ಓಟವನ್ನು ರಕ್ಷಿಸಲು ಅದನ್ನು ಸುಮಾರು 1.80 ಮೀಟರ್ ಎತ್ತರದಿಂದ ಬೀಳಿಸಿದಾಗ ಅದರ ಕೆಳಭಾಗವು 1.20 ಮೀಟರ್ನಿಂದ 1.40 ಮೀಟರ್ನಷ್ಟು ಎತ್ತರಕ್ಕೆ ಕುದಿಯಬೇಕು. ನೋಡಿದರೆ ಚೆಂಡಿನೊಳಗೆ ಗಾಳಿಯ ಒತ್ತಡವನ್ನು ಪರೀಕ್ಷಿಸಲು ಆ ಚೆಂಡಿನೊಳಗೆ ಎಷ್ಟು ಗಾಳಿಯನ್ನು ಪರೀಕ್ಷಿಸಲು ಅದಕ್ಕೋಸ್ಕರ ಸುಮಾರು 1.70 ಮೀಟರ್ ಎತ್ತರದಿಂದ ಬೀಳಿಸಿದಾಗ 1.70 ಮೀಟರ್ನಿಂದ ಬೀಳಿಸಿದಾಗ ಅದರ ಕೆಳಭಾಗವು ಬಹಳ ಕೆಳಭಾಗ 1.20 ಮೀಟರ್ನಿಂದ 1.40 ಮೀಟರ್ನಷ್ಟು ಎತ್ತರಕ್ಕೆ ಕುದಿಯಬೇಕು. ಮೇಲೆ ಅದು ನಾವು ಮೇಲಿಂದ ಈ ನೋಡಿದಾಗ ಎತ್ತಾಗಿದಾಗ ಚೆಂಡಿನ ಅಳತೆಯು ಪುರುಷರಿಗೆ ಹಾಗೂ ಮಹಿಳೆಯರಿಗೆ ವಿಭಿನ್ನವಾಗಿ ಈ ಕೆಳಗಿನಂತಿರುತ್ತದೆ. ಪುರುಷರಿಗೆ ಹಾಗೂ ಮಹಿಳೆಯರಿಗೆ ಚೆಂಡಿನ ಅಳತೆ ಯಾವ ಚೆಂಡು ಮಹಿಳೆಯರಿಗೆ ಬೇರೆ ಪುರುಷರಿಗೆ ಬೇರೆ ಈ ಚೆಂಡು ಅಳತೆ ಬೇರೆ ಬೇರೆ ಆಗಿದೆ. ಪುರುಷರು ಸುತ್ತಳತೆ ಸೆಂಟಿಮೀಟರ್ಗಳಲ್ಲಿ 74 ಪಾಯಿಂಟ್ ನೋಡಲಿ ಅಲ್ಲಿದೆ ನೋಡಿ ಪುಸ್ತಕದಲ್ಲಿ 74.9 ರಿಂದ 78 ಮೀಟರ್ ಸುತ್ತಳತೆ ಬಾಲಿನ. ಆಮೇಲೆ ಅದು ತೂಕ 567 ರಿಂದ 450 ವರೆಗೆ ತೂಕ ಇರಬೇಕು. ಬಾಲಿನ ತೂಕ ಬಾಲಿನ ತೂಕ ಇದರ ಸುತ್ತಳತೆ ಎಷ್ಟಿರಬೇಕಪ್ಪ ಅಂತಂದ್ರೆ 74.9 ರಿಂದ 78 ಸುತ್ತಳತೆ ಇರಬೇಕು. ಇದರ ತೂಕ ಬಾಲಿನ ತೂಕ 567 ರಿಂದ 450 ವರೆಗೆ ಇರಬೇಕಾಗುತ್ತೆ. ನೆಕ್ಸ್ಟ್ ಮಹಿಳೆಯರಿಗೆ ಎಷ್ಟಿರಬೇಕಪ್ಪ ಅಂತಂದ್ರೆ ಇದರ ಸುತ್ತಳತೆ 72.4 ರಿಂದ 73.7 ವರೆಗೆ ಸುತ್ತಳತೆ ಇರಬೇಕು. ಇದರ ಸುತ್ತಳತೆ ಮಹಿಳೆಯರಿಗೆ ಚೆಂಡಿನ ಸುತ್ತಳತೆ ಮಹಿಳೆಯರಿಗೆ ಸುತ್ತಳತೆ ಎಷ್ಟಿರಬೇಕು ತೂಕ ಇದರ ತೂಕ ಎಷ್ಟಿರಬೇಕಪ್ಪ ಅಂತಂದ್ರೆ 510 ರಿಂದ 560 ವರೆಗೆ ತೂಕ ಇರಬೇಕು. ನಾವು ಗಾಳಿ ತುಂಬಿಟ್ಟಿದ್ದೇವೆ ಇದರ ತೂಕ ಮಹಿಳೆಯರಿಗೆ ಅಷ್ಟೇ ಇರಬೇಕಾಗುತ್ತೆ. 510 ರಿಂದ 560 ವರೆಗೆ ಇರಬೇಕಾಗುತ್ತೆ ಬಾಲಿನ ತೂಕ ಮಹಿಳೆಯರಿಗೆ. ಹಿಂಭಾಗದ ಅಲೆಯು ಅಡ್ಡವಾಗಿ 1.80 ಮೀಟರ್ ಹಾಗೂ ಲಂಬವಾಗಿ 1.05 ಮೀಟರ್ ಇರುತ್ತದೆ. ಹಿಂಭಾಗದ ಅಲೆಗೆ ಇದು ಹಿಂಭಾಗದ ಅಲೆಗೆ ಅಡ್ಡವಾಗಿ 1.80 ಮೀಟರ್ ಹಾಗೂ ಲಂಬವಾಗಿ 1.05 ಮೀಟರ್ ಇರುತ್ತದೆ. ಇದನ್ನು ಪಾರದರ್ಶಕ ವಸ್ತುವಿನಿಂದ ಮಾಡಿರಬೇಕು. ಇದನ್ನು ಪಾರದರ್ಶಕವಾದ ವಸ್ತುವಿನಿಂದ ಮಾಡಿರಬೇಕು. ಅಲ್ಲಿಗೆ ಇಲ್ಲವಾದರೆ ಇದಕ್ಕೆ ಬಿಳಿ ಬಣ್ಣದ ಲೇಪನವನ್ನು ಹಚ್ಚಿರಬೇಕು. ಇದಕ್ಕೆ ಇಲ್ಲ ಅಂತಂದ್ರೆ ಬಿಳಿ ಬಣ್ಣ ಹಚ್ಚಬೇಕು. ಯಾವುದೇ ಹಳಿ ಬಿಳಿ ಬಣ್ಣ ನೋಡಿ ಬಿಳಿ ಬಣ್ಣ ಹಚ್ಚಿರಬೇಕು. ಇದರ ಮೇಲಿನ ಗೆರೆಗಳನ್ನು ಸ್ಪಷ್ಟವಾಗಿ ಕಾಣುವಂತೆ ಹಾಕಿರಬೇಕು. ಇದರ ಮೇಲಿನ ಗೆರೆಗಳನ್ನು ಸ್ಪಷ್ಟವಾಗಿ ಕಾಣುವಂತೆ ಕರೆಕ್ಟ್ ಕಾಣುವಂತೆ ಗೆರೆಗಳನ್ನು ಹಾಕಿರಬೇಕು. ಈ ಅಲೆಯ ಒಳಗಿನ ಆಯತಾಕಾರವು ಅಡ್ಡವಾಗಿ 55 ಸೆಂಟಿಮೀಟರ್ ಹಾಗೂ ಲಂಬವಾಗಿ 45 ಸೆಂಟಿಮೀಟರ್ ಇರಬೇಕು. ಈ ಅಲೆಯ ಒಳಗಿನ ಆಯತಾಕಾರವು ಒಳಗಡೆ ಆಯತಾಕಾರವು ಅಡ್ಡವಾಗಿ 59 ಸೆಂಟಿಮೀಟರ್ ಹಾಗೂ ಲಂಬವಾಗಿ 45 ಸೆಂಟಿಮೀಟರ್ ಇರಬೇಕು. ಎಲ್ಲಾ ಗೆರೆಗಳ ಅಗಲ 5 ಸೆಂಟಿಮೀಟರ್ ಇರುತ್ತವೆ. ಎಲ್ಲಾ ಗೆರೆಗಳ ಅಗಲ 5 ಸೆಂಟಿಮೀಟರ್ ಇರುತ್ತವೆ. ಇತರೆ ಸಲಕರಣೆಗಳು ಮುಖ್ಯವಾಗಿ ಗಡಿಯಾರಗಳು ಸ್ಟಾಪ್ ವಾಚ್ ಇತರೆ ಸಲಕರಣೆಗಳಲ್ಲಿ ಮುಖ್ಯವಾಗಿ ಸ್ಟಾಪ್ ವಾಚ್ ಇರ್ತದೆ. ಖೋಖೋ ಆಡಿಸ್ತಾರೆ ಕಬಡ್ಡಿ ಆಡಿಸ್ತಾರೆ ಸ್ಟಾಪ್ ವಾಚ್ ಇಟ್ಕೊಂಡಿರಲ್ಲ. ಆ ರೀತಿಯಾಗಿ ಗಡಿಯಾರಗಳು ತಪ್ಪು ಸೂಚಿಸುವ ಫಲಕಗಳು ಅವನಿಗೆ ಆಟಗಾರ ಯಾರು ತಪ್ಪು ಮಾಡಿದ್ರೆ ರೆಡ್ ಇಂತಹ ಸೂಚಕಗಳನ್ನು ಇಡ್ತಾರೆ. ಬಾಣದ ಗುರುತು ಹಾಗೂ ಅಂಕಪಟ್ಟಿ
ಅಂಕಪಟ್ಟಿ ಅವಶ್ಯಕತೆ ಇರುತ್ತದೆ. ಅಂಕಪಟ್ಟಿ ಅಂತ ಬಂದಾಗ ಅಂಕಗಳನ್ನ ನಮೂದಿಸಿಕೊಳ್ಳಕ್ಕೆ ಅಂಕಪಟ್ಟಿ ಹೊಂದಿರುತ್ತದೆ. ಓದುತ್ತಾರೆ ತಪ್ಪು ಸೂಚಿಸುವ ಪದಗಳು ಬಾಣದ ಹಾಗೂ ಅಂಕಪಟ್ಟಿಯ ಅವಶ್ಯಕತೆ ಇರುತ್ತದೆ. ಇದರಲ್ಲಿ ಸಾಮಾನ್ಯ ನಿಯಮಗಳು ನೋಡ್ಬೇಕು. ಸಾಮಾನ್ಯ ನಿಯಮ ಹೇಳಿದ್ರೆ ಬ್ಯಾಸ್ಕೆಟ್ ಬಾಲ್ ಆಟವನ್ನು 5 ಆಟಗಾರರಿಂದ 2 ತಂಡಗಳ ಮಧ್ಯೆ ಆಡಲಾಗುತ್ತದೆ. 5 ತಂಡಗಳನ್ನು ಬ್ಯಾಸ್ಕೆಟ್ ಬಾಲ್ 5 ಜನರ ಆಟಗಾರರಿಂದ 2 ತಂಡಗಳು ಸೇರಿ 10 ಜನ 2 ತಂಡಗಳ ಮಧ್ಯೆ ಆಡಲಾಗುತ್ತದೆ. ಒಂದು ತಂಡದಲ್ಲಿ 5 ಜನ ಇರ್ತಾರೆ, ಇನ್ನೊಂದು ತಂಡದಲ್ಲಿ 5 ಜನ. 2 ತಂಡಗಳ ಮಧ್ಯೆ ಈ ಆಟವನ್ನು ಪ್ರಾರಂಭಿಸುತ್ತದೆ. ಆಟಗಾರರನ್ನು ಬಂಧಿಸಲು ಯಾವುದೇ ನಿರ್ಬಂಧಗಳಾದರೂ ಆಟವು ತಾತ್ಕಾಲಿಕವಾಗಿ ಸೂಕ್ತಪಟ್ಟಿರುವ ಸಮಯದಲ್ಲಿ ನೆರವೇರಿಸಬೇಕಾಗುತ್ತದೆ. 7 ಜನ ಬಂದರೆ ಆಟಗಾರರನ್ನು ಪ್ರತಿ ತಂಡ ಹೊಂದಿರಬೇಕು. ಈ ಒಂದು ತಂಡ 5 ಜನ 7 ಜನ ಬರೇ ಆಟಗಾರರನ್ನು ಒಂದು ತಂಡ ಹೊಂದಿರಲೇಬೇಕು. ಇರಲೇಬೇಕು. 7 ಜನ ಬರೇ ಆಟಗಾರರನ್ನು ಪ್ರತಿ ತಂಡ ಹೊಂದಿರಬೇಕಾಗುತ್ತದೆ. ಯಾವುದರಲ್ಲಿ ಬ್ಯಾಸ್ಕೆಟ್ ಬಾಲ್ ಆಟದಲ್ಲಿ ಚೆಂಡನ್ನು ಎದುರಾಳಿಯ ಪಟ್ಟಿಯೊಳಗೆ ಲೋಹದ ರಿಂಗ್ ಮತ್ತು ನೆಟ್ಟಿನ ನಿರ್ಮಿತ ಆಗಬಹುದು. ಎದುರಾಳಿಯ ಚೆಂಡನ್ನು ಎದುರಾಳಿಯ ಬುಟ್ಟಿಯೊಳಗೆ ಈ ಕಡೆ ಎದುರಾಳಿ ತಂಡಗಳು ಈ ನೆಟ್ಟಿನೊಳಗೆ ಬುಟ್ಟಿಯೊಳಗೆ ಹಾಕಬಹುದು ಮತ್ತು ಅದೇ ಸಮಯದಲ್ಲಿ ತಾವು ರಕ್ಷಿಸುವ ಬುಟ್ಟಿಯೊಳಗೆ ಎದುರಾಳಿಗಳು ಚೆಂಡನ್ನು ಹಾಕದಂತೆ ನೋಡಿಕೊಳ್ಳುವುದು ಬ್ಯಾಸ್ಕೆಟ್ ಬಾಲ್ ಆಟದ ಮೂಲ ಉದ್ದೇಶವಾಗಿರುತ್ತದೆ. ನೋಡ್ಕೊಳ್ಳದೆ ಹಾಕುವುದು ಮತ್ತು ಅದೇ ಸಮಯದಲ್ಲಿ ತಾವು ರಕ್ಷಿಸುವ ಬುಟ್ಟಿಯೊಳಗೆ ಎದುರಾಳಿಗಳು ಚೆಂಡನ್ನು ಹಾಕದಂತೆ ನೋಡಿಕೊಳ್ಳುವುದು. ಎದುರಾಳಿಗಳು ಈ ಬುಟ್ಟಿಯೊಳಗೆ ಚೆಂಡನ್ನು ಹಾಕದಂತೆ ನೋಡಿಕೊಳ್ಳುವುದು ಬ್ಯಾಸ್ಕೆಟ್ ಬಾಲ್ ಆಟದ ಮೂಲ ಉದ್ದೇಶವಾಗಿರುತ್ತದೆ. ಮುಂದಿನ ಮೂಲ ಉದ್ದೇಶವಾಗಿ ಬ್ಯಾಸ್ಕೆಟ್ ಬಾಲ್ ಆಟದ ಮೂಲ ಉದ್ದೇಶವಾಗಿರುತ್ತದೆ. ತಮ್ಮ ತಂಡದವರು ಅಂಕ ಗಳಿಸಲು ಇರುವ ಬುಟ್ಟಿ ಹಾಗೂ ಅಂಕಣದ ಅಡ್ಡಭಾಗಕ್ಕೆ ಮುಂಭಾಗದ ಅಂಕಣ ಮತ್ತು ತಮ್ಮ ತಂಡದವರು ಎದುರಾಳಿಗಳಿಂದ ರಕ್ಷಿಸುತ್ತಿರುವ ಬುಟ್ಟಿ ಹಾಗೂ ಅಂಕಣದ ಅಡ್ಡಭಾಗಕ್ಕೆ ಹಿಂಭಾಗದ ಅಂಕಣ ಎಂದು ಕರೆಯುತ್ತಾರೆ. ನೋಡಿ, ಮುಂಭಾಗದ ಅಂಕಣ ಮತ್ತು ಹಿಂಭಾಗದ ಅಂಕಣ ಯಾವ್ಯಾವುದು? ಅಂಕ ಗಳಿಸಲು ನಮ್ಮ ತಂಡದವರು ಅಂಕ ಗಳಿಸಲು ಇರುವ ಬುಟ್ಟಿ ಹಾಗೂ ಅಂಕಣದ ಅಡ್ಡಭಾಗಕ್ಕೆ ಮುಂಭಾಗದ ಅಂಕಣ ತಮ್ಮ ತಂಡದವರು ಎದುರಾಳಿಗಳಿಂದ ರಕ್ಷಿಸುತ್ತಿರುವ ಬುಟ್ಟಿ ಹಾಗೂ ಅಂಕಣದ ಅಡ್ಡಭಾಗಕ್ಕೆ ಹಿಂಭಾಗದ ಅಂಕಣ ಎಂದು ಕರೆಯುತ್ತಾರೆ. ಚೆಂಡನ್ನು ಮುನ್ನಡೆಸಿ ಹೋಗಲು ಅದನ್ನು ಆಟಗಾರರು ಪಾಸ್ ಮಾಡಬೇಕಾಗುತ್ತದೆ. ಚೆಂಡನ್ನು ಮುನ್ನಡೆಸಿಕೊಂಡು ಹೋಗಲು ಅದನ್ನು ಆಟಗಾರರು ಪಾಸ್ ಮಾಡಬೇಕಾಗುತ್ತದೆ. ಪಾಸ್ ಮಾಡಿಕೊಂಡು ಮುಂದೆ ಡ್ರಿಬ್ಲಿಂಗ್ ಮಾಡ್ಕೊಂಡು ಹೋಗಬೇಕು. ಆಟಗಾರ ಚೆಂಡನ್ನು ಮುನ್ನಡೆಸಿ ಹೋಗಲು ಅದನ್ನು ಆಟಗಾರರು ಪಾಸ್ ಮಾಡಬೇಕಾಗುತ್ತದೆ. ಇಲ್ಲವೇ ಒಂದು ಕೈಯಿಂದ ನೆಲಕ್ಕೆ ಪಡಿಸುತ್ತಾ ಹೋಗಬೇಕು. ಒಂದು ಕೈಯಿಂದ ನೆಲಕ್ಕೆ ಮಾಡ್ಕೊಂಡು ಹೋಗ್ತಿರ್ಬೇಕು. ಮೂಲ ಕೌಶಲ್ಯಗಳಾದ ಕಾಲುಗಳ ಕ್ರಿಯೆ, ಚೆಂಡನ್ನು ಹಿಡಿಯುವುದು, ಕುಡಿಸುವುದು, ಶೂಟ್ ಮಾಡುವುದು, ಪಾಸ್ ಮಾಡುವುದು, ರಿಬೌಂಡಿಂಗ್ ಹಾಗೂ ಚೆಂಡು ರಹಿತ ಚಲಿಸುವುದು ಮತ್ತು ಚೆಂಡಿನೊಂದಿಗೆ ಚಲಿಸುವುದು ಆಟಗಾರರು ಬಳಸುತ್ತಾರೆ. ಯಾವ್ಯಾವ ತಂತ್ರಗಳನ್ನು ಬಳಸ್ತಾರಪ್ಪ ಅಂತಂದ್ರೆ ಶೂಟ್ ಮಾಡುವುದು ಮತ್ತೆ ಪಾಸ್ ಮಾಡುವುದು, ಪಾಸ್ ಮಾಡೋದು ಮತ್ತೆ ರಿಬೌಂಡಿಂಗ್ ಹಾಕೊಂಡು ರಿಬೌಂಡಿಂಗ್ ಮಾಡೋದು, ಮತ್ತೆ ಚೆಂಡು ರಹಿತ ಚಲಿಸುವುದು, ಚೆಂಡಿನೊಂದಿಗೆ ಚಲಿಸುವುದನ್ನು ಆಟಗಾರರು ಬಳಸುತ್ತಾರೆ. ಇಲ್ಲಿಗೆ ಇವತ್ತಿನ ಪಾಠವನ್ನು ಮುಗಿಸೋಣ. ವಿದ್ಯಾರ್ಥಿಗಳು